ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಯಾವುದೇ ಕೆಲಸ ಮಾಡೋದಕ್ಕೂ ಆಸಕ್ತಿ ಇರೋದಿಲ್ಲ. ಅಂದರೆ ಸೋಮಾರಿತನ ಒಂದು ಕಡೆ, ಮತ್ತೊಂದು ಕಡೆ ಮಾಡಿದರೆ ಆಯಿತು ಅಂತಕ್ಕಂತಹ ಒಂದು ಏನೋ ಧೋರಣೆ, ಅಥವಾ ಅದರ ಪಾಡಿಗೆ ಅದು ಆ ಕೆಲಸಗಳು ಆಗತ್ತೆ ಅನ್ನುವಂತಹ ಒಂದು ಬೇಜವಾಬ್ದಾರಿತನ ಹೆಚ್ಚಾಗಿ ಕಾಡುವಂಥದ್ದು. ಆದರೆ ಅದು ಯಾವ ಕಾರಣಕ್ಕೂ ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ. ಬಹಳ ವಿಶೇಷವಾಗಿ ಯಾವುದೋ ಒಂದು ಕೀಟ ಅಥವಾ ಒಂದು ಸಣ್ಣ ಹುಳ ನಿಮಗೆ ಕಚ್ಚುವಂಥದ್ದು, ಅಥವಾ ಅದರಿಂದ ಏನಾದರೂ ಈ ಅಲರ್ಜಿ ಅಂತ ಹೇಳ್ತಾರಲ್ಲ, ಆ ರೀತಿಯ ಸಮಸ್ಯೆಗಳು ಆಗುವ ಸೂಚನೆಗಳಿದೆ. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಗಮನಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಚರ್ಮವ್ಯಾಧಿಗೆ ಸಂಬಂಧಪಟ್ಟಂತಹ ಏನೇ ಸಮಸ್ಯೆ ಆದರೂ ಕೂಡ ಹಲವಾರು ದಿನಗಳ ಕಾಲ ಅದನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಇರಲಿ ಅಂತಕ್ಕಂಥದ್ದು. ಅನಿರೀಕ್ಷಿತವಾಗಿ ಹಣ ಸಿಕ್ಕುವಂತಹ ಒಂದು ಯೋಗವೋ ಅಥವಾ ಆ ಅದೃಷ್ಟವೋ ನಿಮ್ಮ ಪಾಲಿಗೆ ಈ ದಿವಸ ಇದೆ ಅಂತ ಅರ್ಥ. ಸಾಯಂಕಾಲದ ಹೊತ್ತಿಗೆ ಬಹಳ ಸಂತೋಷದಿಂದ ನಿಮ್ಮ ಸಮಯವನ್ನು ಕಳೆಯುವಂಥದ್ದಿದೆ. ಆನಂದವಾಗಿ ಎಲ್ಲವನ್ನೂ ಕೂಡ ಈ ದಿವಸ ಬಹಳ ಸಂತೋಷವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಆದರೆ ಆಲಸ್ಯದಿಂದ ಇಡೀ ದಿವಸ ವ್ಯರ್ಥವಾಗತ್ತೇನೋ ಅನ್ನುವಂತಹದ್ದನ್ನು ಅನುಮಾನವಾಗಿ ಹೇಳಬೇಕಾದಂಥದ್ದಿದೆ. ಏನೇ ಅನುಕೂಲ ಇದ್ದರೂ, ಏನೇ ಆದಾಯ ಇದ್ದರೂ, ನಿಮಗೆ ಏನೇ ಲಾಭ ಇದ್ದರೂ ಕೂಡ ಆ ಸೋಮಾರಿತನ ಅಥವಾ ಬೇಜವಾಬ್ದಾರಿತನ ಅಥವಾ ಕರ್ತವ್ಯದಲ್ಲಿ ಏನೋ ಲೋಪ, ಇದೆಲ್ಲವೂ ಕೂಡ ನಿಮಗೆ ಹಿನ್ನಡೆಗೆ ಕಾರಣವಾಗುತ್ತೆ. ಇದನ್ನು ಸರಿಪಡಿಸ್ಕೊಂಡ್ರೆ ನಿಮಗಿರತಕ್ಕಂತಹ ಅನುಕೂಲದಲ್ಲಿ ಅಥವಾ ಆಗುವಂತಹ ಒಂದು ಲಾಭದಲ್ಲಿ ಇರುವಂತಹ ಅದೃಷ್ಟದಲ್ಲಿ ಈ ದಿವಸ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನ ನೀವು ಪ್ರಾರ್ಥನೆ ಮಾಡಿ, ಶರೀರದಲ್ಲಿ ಇರತಕ್ಕಂತಹ ಮನಸ್ಸಿನಲ್ಲಿ ಇರತಕ್ಕಂತಹ ಜಾಡ್ಯ ದೂರವಾಗಲಿ, ಆ ಆಂಜನೇಯನ ಅನುಗ್ರಹ ನಿಮಗೆ ಸಿಕ್ಕಲಿ. ಶುಭವಾಗಿ. ವೃಷಭ ರಾಶಿ. ಬಾಡಿಗೆ ಮನೆಯಲ್ಲಿರತಕ್ಕಂಥವ್ರು ಈ ದಿವಸ ಏನೋ ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಮನೆಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಸ್ವಂತ ಮನೆಯ ವಿಚಾರ ನಿಮ್ಮ ಮುನ್ನೆಲೆಗೆ ಬಂದು ಚರ್ಚೆಗೆ ಕಾರಣವಾಗಬಹುದು. ಆ ವಿಷಯವಾಗಿ ನೀವು ಹೆಚ್ಚಿನ ಒಂದು ಆದ್ಯತೆಯನ್ನಿಟ್ಟುಕೊಂಡು ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಸ್ವಂತ ಮನೆಯ ವಿಚಾರ ಏನಿದೆ ಅದು ಜೀವನದಲ್ಲಿ ತುಂಬ ದೊಡ್ಡ ಸಾಧನೆ ಅಂತ ಹೇಳಿ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ವಿಚಾರಗಳು ಇರುತ್ತೆ. ಆ ಭಾವನೆ ಇಡೀ ದಿನಪೂರ್ತಿ ಚರ್ಚೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಹೇಗೆ ನಮ್ಮ ಮುಂದಿನ ಭವಿಷ್ಯ ಅನ್ನುವ ವಿಚಾರಗಳೆಲ್ಲವೂ ಕೂಡ ಚರ್ಚೆಗೆ ಬರಬಹುದು. ಸ್ವಂತ ಮನೆ ಕಟ್ಟತಕ್ಕಂಥದ್ದು ಅಥವಾ ಸ್ವಂತ ಮನೆಯನ್ನು ಕೊಂಡ್ಕೊಳ್ತಕ್ಕಂಥದ್ದು, ಕಟ್ಟಿ ಸಿದ್ಧವಾಗಿರ್ತಕ್ಕಂತಹ ಮನೆಯನ್ನು ಕೊಂಡ್ಕೊಳ್ತಕ್ಕಂತಹ ಯೋಗ ಹತ್ತಿರದಲ್ಲಿದೆ. ನಮಗೂ ಕೂಡ ಆ ಒಂದು ಸಂದರ್ಭ ಈಗ ಒದಗಿ ಬರ್ತಾ ಇದೆ ಅನ್ನುವಂತಹ ಒಂದು ಆತ್ಮತೃಪ್ತಿ ಮನಸ್ಸಿನ ಮೇಲೆ ಹೆಚ್ಚಿನ ಒಳ್ಳೆಯ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಮಧ್ಯಾಹ್ನದ ವೇಳೆಗೆ ಆ ವಿಚಾರದಲ್ಲಿ ಸ್ವಲ್ಪ ಶುಭ ಸುದ್ದಿಯೂ ಕೂಡ ನಿಮ್ಮ ಹತ್ರ ಬರುತ್ತೆ. ಇನ್ನಷ್ಟು ಸಂತೋಷಕ್ಕೆ ಅದು ಕಾರಣವಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ವಾಸ ಮಾಡೋದಕ್ಕೊಂದು ಯೋಗ್ಯವಾದಂತಹ ಮನೆ ಅಂತದ್ದು ಬೇಕು. ಅಂತಹ ನಿವಾಸವನ್ನು ಅವರವರ ಯೋಗ್ಯತಾನುಸಾರವಾಗಿ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಅಥವಾ ಕೊಂಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಆಗಬೇಕು ಅನ್ನುವಂಥದ್ದು ಅಭಿಲಾಷೆ. ಅದೃಷ್ಟ ಮತ್ತು ಅವರವರ ಯೋಗಾಯೋಗಗಳ ಮೇಲೆ ಅದೆಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ. ಹೆಣ್ಣು ಹೊನ್ನು ಮಣ್ಣು ಇವೆಲ್ಲವೂ ಕೂಡ ಪೂರ್ವಜನ್ಮದ ಸುಕೃತ ಇದ್ದಾಗ ಮಾತ್ರ ಒಳಿತಾಗಿ ನಮಗೆ ಫಲವನ್ನು ಪ್ರಭಾವವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನೀವು ವಿಶೇಷವಾಗಿ ಭೂದೇವಿಯನ್ನು ಪ್ರಾರ್ಥನೆ ಮಾಡಿ, ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಜೀವನದಲ್ಲಿ ಸ್ವಲ್ಪ ಹಾಸ್ಯ, ಸಂತೋಷ ಅಥವಾ ಏನೋ ಒಂದು ರೀತಿಯಲ್ಲಿ ಒಳಿತನ್ನ ಮಾತಾಡಿಕೊಂಡು ಸಮಯವನ್ನು ಕಳೀಬೇಕು ಅಂತ ಹೇಳಿ ತುಂಬ ಅಪೇಕ್ಷೆ ಪಡ್ತೀರಿ. ಆ ವಿಷಯದಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಎಲ್ಲರನ್ನೂ ಕೂಡ ಹಾಸ್ಯವಾಗಿ ಮಾತಾಡಿಸ್ತಕ್ಕಂಥದ್ದು, ನಗಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀರಿ. ಆದರೆ ಸಾಂಸಾರಿಕವಾಗಿ ಅದು ಯಾಕೋ ನಿಮಗೆ ಒಂದು ಚೂರೂ ಫಲವನ್ನು ಕೊಡೋದಿಲ್ಲ. ಮನೆಯಲ್ಲಿ ಯಾರು ನೋಡಿದರೂ ಕೂಡ ತಮ್ಮದೇ ಆದಂತಹ ಒಂದು ಆಲೋಚನೆಗಳಲ್ಲಿರ್ತಾರೆ. ಯಾರ ಮುಖದಲ್ಲೂ ಕೂಡ ನಗು ಇರೋದಿಲ್ಲ, ಯಾರಿಗೂ ಸಂತೋಷ ಅನ್ನುವಂಥದ್ದಿರೋದಿಲ್ಲ. ನಿಮ್ಮ ಪ್ರಯತ್ನ ಎಲ್ಲವೂ ಕೂಡ ವ್ಯರ್ಥವೇನೋ ಅಂತ ಹೇಳಿ ಅನ್ನಿಸ್ತಕ್ಕಂಥದ್ದು. ಆದರೆ ಇಂತಹ ಸಂತೋಷ, ನಗು ಅಥವಾ ಹಾಸ್ಯಮಯವಾದಂತಹ ವಾತಾವರಣ ಮನೆಯಲ್ಲಿದ್ದಾಗ ನಿಮ್ಮ ಹತ್ರ ಸುಳಿಯುವುದೇ ಇಲ್ಲ.
ಯಾರಿಗೂ ಕೂಡ ಅದರ ಬೆಲೆ ಆಗಲಿ ಅಥವಾ ಆ ರೀತಿ ಸಂತೋಷವಾಗಿರಬೇಕು ಅನ್ನುವಂಥದ್ದಾಗಲಿ ಆ ಮನಸ್ಥಿತಿ ಇಲ್ಲದಲೇ ತುಂಬ ನೀವು ಬೇಸರವನ್ನು ಮಾಡ್ಕೊಳ್ತಕ್ಕಂಥದ್ದಿದೆ. ನಿಮ್ಮ ಪೂರ್ವಜರು ಮಾಡಿದಂತಹ ಕೃಷ್ಣನ ಸೇವೆ ಏನಿದೆ ಅಥವಾ ಕೃಷ್ಣನ ಪೂಜೆ ಏನಿದೆ ಅಥವಾ ಮಹಾವಿಷ್ಣು ಸ್ವರೂಪಿಯಾದಂತಹ ಶ್ರೀಕೃಷ್ಣನ ಆರಾಧನೆ ಏನಿದೆ, ಅದರಿಂದ ನಿಮಗೆ ಈ ರೀತಿಯ ಒಂದು ಹಾಸ್ಯ ಪ್ರಸಂಗವನ್ನು ಅಥವಾ ಹಾಸ್ಯವಾಗಿ ನೀವು ಸಮಯವನ್ನು ಕಳೀತಕ್ಕಂಥದ್ದು, ಆ ಸಮಯೋಚಿತವಾಗಿ ಎಲ್ಲವನ್ನೂ ಕೂಡ ಬಹಳ ಹಾಸ್ಯದಿಂದ ತೆಗೆದುಕೊಳ್ತಕ್ಕಂತಹದ್ದು, ನಗುಮುಖ ಇತ್ಯಾದಿಗಳು ನಿಮಗೆ ಈ ದಿವಸ ಫಲವನ್ನು ಕೊಡಬಹುದು ಅಂತ ಹೇಳಬೇಕು. ಆ ಯೋಗ ನಿಮಗೆ ಲಭಿಸಿರೋದ್ರಿಂದ ನೀವು ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಕಾರಣವಾಗುತ್ತೆ. ಆ ಸಂತೋಷವನ್ನು ಹಾಗೆ ಉಳಿಸ್ಕೊಳ್ಳಿ. ಯಾರಿಗೆ ಅದರ ಬೆಲೆ ಗೊತ್ತಿರುತ್ತೋ ಅಂಥವರು ಅದನ್ನು ಅನುಭವಿಸ್ತಾರೆ, ಅದರಿಂದ ಸಂತೋಷವನ್ನು ಪಡೀತಾರೆ ಅಂತಕ್ಕಂತಹದ್ದು. ಹಾಸ್ಯ ಕಲಾವಿದರು, ಮಿಮಿಕ್ರಿ ಮಾಡ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಬಹಳ ಹಾಸ್ಯಾಸ್ಪದವನ್ನು ಯಾರು ಅಲ್ಲಿ ಗುರುತಿಸ್ತಾರೋ ಅಂಥವರಿಗೆ ಯೋಗ್ಯವಾದಂತಹ ದಿವಸ ಇದು ಅಂತ ಹೇಳಬೇಕು. ಕೆಲವರು ಮಾತಾಡ್ತಕ್ಕಂಥದ್ದು ಬಹಳ ಹಾಸ್ಯಾಸ್ಪದವಾಗಿರುತ್ತೆ. ಅವರು ಆಡುವಂತಹ ಮಾತಿಗೂ ಅವರ ಘನತೆಗೂ ಸಂಬಂಧವೇ ಇರೋದಿಲ್ಲ. ಅಂಥದನ್ನು ಗುರುತಿಸ್ತಕ್ಕಂತಹ ಕೆಲಸ ಏನಿದೆ ಅದು ಕೂಡ ಬಹಳ ಮುಖ್ಯವಾಗ್ತಕ್ಕಂಥದ್ದಾಗತ್ತೆ. ಪ್ರಾಮಾಣಿಕವಾಗಿ ಯಾರು ತಮ್ಮ ಜೀವನದಲ್ಲಿ ಹಾಸ್ಯವನ್ನು ರಸವತ್ತಾಗಿ ಬಳಸ್ತಾರೆ ಅವರಿಗೆ ನಿಜವಾಗ್ಲೂ ಕೂಡ ಒಂದು ಗೌರವ ಅಂತಕ್ಕಂಥದ್ದು ಸಿಕ್ಕತ್ತೆ ಅನ್ನುವಂತಹ ಅರ್ಥ. ಈಶ್ವರನ ವಾಹನ ನಂದಿಯನ್ನ ಅಥವಾ ವೃಷಭವನ್ನ ಪ್ರಾರ್ಥನೆ ಮಾಡಿ ಆ ಈಶ್ವರಾನುಗ್ರಹದಿಂದ ನಿಮಗೆಲ್ಲವೂ ಕೂಡ ಒಳಿತಾಗಲಿ, ಶುಭವಾಗಿ. ಕರ್ಕಾಟಕ ರಾಶಿ ವೃತ್ತಿ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಯ ಸೂಚನೆಗಳು ಕಾಣುತ್ತೆ. ಮನೆಯನ್ನು ಬದಲಾಯಿಸ್ಬೋದು, ಉದ್ಯೋಗದಲ್ಲಿ ಬದಲಾವಣೆ ಆಗಬಹುದು, ನಿಮ್ಮ ಸ್ಥಾನಮಾನದಲ್ಲಿ ಬದಲಾವಣೆ ಆಗಬಹುದು. ಹೀಗೆ ಹಲವು ರೀತಿಯ ಬದಲಾವಣೆಗೆ ಅವಕಾಶಗಳು ಇರತಕ್ಕಂಥದ್ದು. ಬಡ್ತಿ ದೊರೆಯಬಹುದು. ಅಂದರೆ ಬದಲಾವಣೆ ಆದಾಗ ಏನಾದರೂ ಧನಾತ್ಮಕವಾಗಿ ಆ ಬದಲಾವಣೆಗಳಾದರೆ ಅದು ಜೀವನದಲ್ಲಿ ಒಂದು ಉತ್ಸಾಹವನ್ನು, ಒಂದು ಸಂತೋಷವನ್ನು ಕೊಡ್ತಕ್ಕಂಥದ್ದು. ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಅದರ ಅರ್ಥ ಏನು ಅಂತಂದರೆ ಇದು ಯಾವತ್ತೂ ಆಗಬೇಕಾಗಿತ್ತು, ಇಲ್ಲಿವರೆಗೆ ನಾನು ಕಾಯ್ದೆ ಅನ್ನುವಂತಹ ಭಾವನೆಗಳು ಮನಸ್ಸಿನಲ್ಲಿರುತ್ತೆ. ಸತ್ಯವೇ ಇರಬಹುದು. ಆದರೆ ನಾವು ಜ್ಯೋತಿಷ್ಯದಲ್ಲಿ ಹೇಳತಕ್ಕಂಥದ್ದು ಕಾಲ ಕೂಡಿ ಬರಬೇಕು, ಆ ಸಮಯ ಬರಬೇಕು, ಆ ಗ್ರಹಗಳ ಫಲ ಬಲವಾಗಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಅಲ್ಲಿವರೆಗೆ ಕಾಯುವಂತಹ ತಾಳ್ಮೆ ಇದ್ದವರಿಗೆ ಖಂಡಿತ ಒಳಿತು ಅನ್ನುವಂಥದ್ದು ಇದ್ದೇ ಇರುತ್ತೆ. ನೀವೆಲ್ಲವೂ ಕೂಡ ನಿಮ್ಮ ಪೂರ್ವಜನ್ಮದ ಸುಕೃತ, ಹಿಂದೆ ಮಾಡಿದಂತಹ ಪುಣ್ಯದ ಫಲ ಅಂತ ಹೇಳಬೇಕು. ಇಂದು ಮಾಡಿದಂತಹ ಪುಣ್ಯ ಮುಂದಕ್ಕೆ ನಿಮ್ಮನ್ನು ಕಾಪಾಡುವಂಥದ್ದು. ಹಾಗಾಗಿ ಪುಣ್ಯ ಸಂಚಯವನ್ನು ಮಾಡಬೇಕಾದಂಥದ್ದಿರುತ್ತೆ. ನಿಮ್ಮ ಪಿತೃದೇವತೆಗಳಿಗೆ ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ಪದ್ಧತಿಗೆ ಅನುಗುಣವಾಗಿ ಅವರ ಕಾರ್ಯವನ್ನು ಮಾಡಿ ಅವರನ್ನು ಸಂತೃಪ್ತಿಗೊಳಿಸಬೇಕು. ವಿಶೇಷವಾಗಿ ಕುಲದೇವತಾ ಆರಾಧನೆಯನ್ನು ಮಾಡಿ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗಿ.